Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಈಜುಕೊಳದ ಸುತ್ತಳತೆ 154 ಮೀಟರ್ ಆಗಿದೆ. ಈಜುಕೊಳದ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಈಜುಕೊಳದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ, ಹಾಗೆ ಕೊಟ್ಟಿರುವ ಅಂಶಗಳನ್ನ ಗುರುತಿಸ್ಕೊಳ್ಬೇಕು ಮೊದಲನೇದಾಗಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಈಜುಕೊಳದ ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಸುತ್ತಳತೆ ಓಕೆ ಎಷ್ಟಿದೆ? 154 ಮೀಟರ್ ಇದೆ ಅಲ್ವಾ? ಸೊ ಸುತ್ತಳತೆ 154 ಮೀಟರ್. ಹಾಗೆ ಅಗಲನೂ ಗೊತ್ತಿಲ್ಲ, ಉದ್ದನೂ ಗೊತ್ತಿಲ್ಲ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು? ಈಜುಕೊಳದ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಉದ್ದ, ಈಜುಕೊಳದ ಉದ್ದವನ್ನ ಎಲ್ ಅಂತ ತಗೊಂಡ್ರೆ, ಸೊ ಈಜುಕೊಳದ ಅಗಲವನ್ನ ಬಿ ಅಂತ ತಗೊಳ್ಳೋಣ. ಸೊ ಬಿ ಮೀಟರ್, ಎಲ್ ಮೀಟರ್. ಸೊ ಇಲ್ಲಿ ಈಜುಕೊಳದ ಉದ್ದ ಏನಾಗಿದೆ? ಅಗಲಕ್ಕಿಂತ 2 ಮೀಟರ್ ಹೆಚ್ಚು. ಸೊ ಹಾಗಾದ್ರೆ ಇಲ್ಲಿ ಅಗಲ ಬಿ ಮೀಟರ್. ಓಕೆ, ಅಗಲ, ಸೊ ಇದು ಉದ್ದ. ಸೊ ಇದನ್ನ ಬಿ ಮೀಟರ್, ಇದರ ಅಗಲ ಗೊತ್ತಿಲ್ಲ ನಮ್ಗೆ. ಸೊ ಹಾಗಾಗಿ ಬಿ ಮೀಟರ್ ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ಇದರ ಉದ್ದ, ಈಜುಕೊಳದ ಉದ್ದ ಏನಿದೆ ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದೆ. ಸೊ ಹಾಗಾದ್ರೆ ಯಾವ ರೀತಿ ಬರುತ್ತೆ? ಅಗಲಕ್ಕಿಂತ 2 ಮೀಟರ್ ಹೆಚ್ಚು ಬರುತ್ತೆ. ಯಾವುದು? ಉದ್ದ. ಸೊ ಹಾಗಾಗಿ ನಾವು ಅಗಲವನ್ನ ಬಿ ಅಂತ ಇಟ್ಕೊಂಡಿದ್ದೇವೆ, ಉದ್ದವನ್ನ ಬಿ ಪ್ಲಸ್ 2 ಮೀಟರ್ ಆಗಿರ್ಲಿ ಅಂತ ತಗೊಂಡಿದ್ದೇವೆ. ಓಕೆ, ಸೊ ಈಗ ನಾವು ಸೂತ್ರವನ್ನ ಬಳಸಿ ಈಜುಕೊಳದ ಉದ್ದ ಮತ್ತು ಅಗಲವನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಇಲ್ಲಿ ಈಜುಕೊಳದ ಆಕಾರ ಏನಿದೆ ಆಯತಾಕಾರದಲ್ಲಿ ಇದೆ. ಹಾಗಾದ್ರೆ ಆಯತದ ಸುತ್ತಳತೆಯ ಸೂತ್ರ ಬೇಕು ನಮ್ಗೆ ಅಲ್ವಾ? ಸೊ ಆಯತದ ಸುತ್ತಳತೆ, ಸೊ ಈಜುಕೊಳದ ಆಕಾರ ಆಯತ. ಸೊ ಆಯತದ ಸುತ್ತಳತೆ ಏನಾಯ್ತು? ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಗುಣಿಸು ಉದ್ದ ಅಧಿಕ್ ಅಗಲ. ಓಕೆ, ಸೊ ಆಯತದ ಸುತ್ತಳತೆ ಎಷ್ಟು? 154 ಮೀಟರ್ ಇಸ್ ಈಕ್ವಲ್ ಟು 2 ಗುಣಿಸು ಎಲ್. ಏನ್ ಹೇಳಿ? ಎಲ್ ಹೇಗಿದೆ? ಅಗಲಕ್ಕಿಂತ 2 ಹೆಚ್ಚು. ಹಾಗಾದ್ರೆ ಬಿ ಪ್ಲಸ್ 2 ಪ್ಲಸ್ ಬಿ. ಓಕೆ, ಸೊ 154 ಇಸ್ ಈಕ್ವಲ್ ಟು 2 ಇಂಟು 2 ಪ್ಲಸ್ ಬಿ ಪ್ಲಸ್ ಬಿ ಅಲ್ವಾ? ಸೊ ಇದೇನಾಯ್ತು? ಬಿ ಪ್ಲಸ್ ಬಿ ಅಂದ್ರೆ 2b ಆಗತ್ತೆ, ಪ್ಲಸ್ 2. ಸೊ ನೋಡಿ, ಸಜಾತಿಯ ಪದ ಬಿ ಮತ್ತು ಬಿ ಕೂಡಿದಾಗ 2b ಆಯ್ತು. 1b ಪ್ಲಸ್ 1b 2b ಪ್ಲಸ್ 2. ಸೊ ಈಗ ಎರಡು ಬದಿಯಲ್ಲೂ ನಾವು 2ರಿಂದ ಭಾಗಿಸಿದಾಗ, ಅಥವಾ ನೋಡಿ 2 ಇಂಟು ಇದೆ ಅಲ್ವಾ? ಸೊ ಲೆಫ್ಟ್ ಸೈಡ್ ಹೋದಾಗ ಏನಾಗುತ್ತೆ? ಭಾಗಾಕಾರ, ಅಂಶದಲ್ಲಿ ಇರೋದು ಛೇದಕ್ಕೆ ಬರುತ್ತೆ. ಸೊ 154 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಏನಾಯ್ತು? 2b ಪ್ಲಸ್ 2. ಸೊ ಈಗ 2ರಿಂದ ಭಾಗಿಸಿದಾಗ 2 1 2, 2 7 14, 1 ಉಳಿಯುತ್ತೆ, 2 7 14. ಸೊ ಏನ್ ಉಳಿತಿಲ್ಲಿ? 77 ಇಸ್ ಈಕ್ವಲ್ ಟು 2b ಪ್ಲಸ್ 2. ಓಕೆ, ಸೊ ನಾವೀಗ ಏನ್ ಮಾಡೋಣ? 2b, ಸೊ ಬಿ ಅನ್ನ ಕಂಡುಹಿಡಿತಾ ಇದ್ದೇವೆ. ಸೊ ಲೆಫ್ಟ್ ಸೈಡ್ ತಗೊಳ್ಬೇಕಲ್ವಾ? ಸೊ ಸದ್ಯಕ್ಕೆ ರೈಟ್ ಸೈಡ್ ಇಟ್ಕೊಳ್ಳೋಣ ನಾವು ಅದನ್ನ. ಓಕೆ, ಸೊ ಏನಾಗತ್ತೆ ಇದು? 2b, ಸಾರಿ 77. ಸೊ ಇದೇನಾಗುತ್ತೆ? ಪ್ಲಸ್ 2 ಇತ್ತಿದ್ದು ಮೈನಸ್ 2 ಇಸ್ ಈಕ್ವಲ್ ಟು 2b ಆಯ್ತು. ಓಕೆ, ಸೊ ಎರಡು ಬದಿಯಲ್ಲೂ ನಾವು ಮೈನಸ್ 2 ಮಾಡಿದಾಗ 77 ಮೈನಸ್ 2 ಇಸ್ ಈಕ್ವಲ್ ಟು 2b. ಸೊ 77 ಮೈನಸ್ 2 ಏನಾಯ್ತು? 75 is equal to 2b. ಓಕೆ, ಸೊ ಈಗ
ಬಿ ಬೇಕು ಅಲ್ವಾ? ಸೊ ಬಿ ಬೇಕು ಅಂದ್ರೆ ನಾವು ಬಿ ಅನ್ನ ಸಪರೇಟ್ ಮಾಡ್ಕೊಳ್ಬೇಕು. ಸೊ ಎರಡು ಬದಿಯಲ್ಲೂ ನಾವು 2ರಿಂದ ಭಾಗಿಸೋಣ. ಸೊ 75 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಬಿ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಜಸ್ಟ್ ಲೆಫ್ಟ್ ರೈಟ್ ಎಕ್ಸ್ಚೇಂಜ್ ಮಾಡಿದ್ದೇನೆ ಅಷ್ಟೇ. ಸೊ ಇಲ್ಲಿ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, 75 ಡಿವೈಡೆಡ್ ಬೈ 2 ಅಂದ್ರೆ ಬಿ ಈಸ್ ಈಕ್ವಲ್ ಟು 2 1 2. ಸೊ ಇದೇನಾಗುತ್ತೆ, 2 3 6. ಸೊ 1 ಉಳಿಯುತ್ತೆ, 2 7 14, 2 5 10. ಸೊ ಬಿ ಈಸ್ ಈಕ್ವಲ್ ಟು 37.5 ಮೀಟರ್ ಬಂದಿದೆ. ಅಂದ್ರೆ ಅಗಲ ಎಷ್ಟು ಬಂತು ಹೇಳಿ, ಈಜುಕೊಳದ್ದು 37.5 ಮೀಟರ್ ಬಂದಿದೆ. ಸೊ ಈಗ ನಾವು ಉದ್ದವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಉದ್ದ ಹೇಗಿದೆ, ಅಗಲಕ್ಕಿಂತ 2 ಹೆಚ್ಚಾಗಿದೆ. ಸೊ ಉದ್ದ ಏನಿದೆ ಅಗಲಕ್ಕಿಂತ 2 ಮೀಟರ್ ಹೆಚ್ಚಿದೆ. ಸೊ ಬಿ ಆಲ್ರೆಡಿ ಬಂದ್ಬಿಟ್ಟಿದೆ 37.5 ಪ್ಲಸ್ 2. ಹಾಗಾದ್ರೆ ಎಲ್ ಇಸ್ ಈಕ್ವಲ್ ಟು ಏನಾಯ್ತು, 39.5 ಮೀಟರ್ ಆಯ್ತು. ಓಕೆ, ಹಾಗಾದ್ರೆ ಇಲ್ಲಿ ಅಗಲ 37.5 ಮೀಟರ್, ಉದ್ದ 39.5 ಮೀಟರ್ ಆಗಿದೆ. ಥ್ಯಾಂಕ್ ಯು.